ಹಾಯ್, ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಚಾನೆ. ದೇವರು ನಿಮ್ಮನ್ನು ಈ ದಿನ ನಿಮ್ಮ ಎಲ್ಲ ಕಾರ್ಯಗಳಿಂದ ದೇವರು ಆಶೀರ್ವಾದ ಮಾಡಿ ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸಲಿ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ದೇವರು ಪ್ರತಿದಿನದ ವಚನದಂತೆಯೂ ಈ ದಿನವೂ ತನ್ನ ವಚನ ಎಂಬ ಮಾತನ್ನು ನಮಗೆ ಕೊಟ್ಟು ನಮ್ಮ ಜೀವನವನ್ನು ಕಟ್ಟುವ ಆ ಕರ್ತನಿಗೆ ಸ್ತೋತ್ರ ಹೇಳೋಣ. ಹಾಗೆ ದೇವರು ಕೊಟ್ಟದ್ದು ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟದ್ದು ವಾಕ್ಯ ಸತ್ಯವೇದದಲ್ಲಿರುವಂಥ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 41ನೇ ಕೀರ್ತನೆ 1-2 ವಚನದಲ್ಲಿ ದೇವರ ವಚನ ಹೀಗೆ ಇದೆ. ಭಕ್ತನು ಹೀಗೆ ಹೇಳ್ತಾನೆ, ದಿಕ್ಕಿಲ್ಲದವನನ್ನು ಪರಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಆಧೀನಕ್ಕೆ ಕೊಡಬೇಡ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಒಬ್ಬ ಭಕ್ತನ ನೋಡ್ರಿ, ದಿಕ್ಕಿಲ್ಲದವನಿಗೆ ಮಾಡುವಂಥ ಏನು ಸಹಾಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ನಿಜವಾಗ್ಲಿ ನಾನು ಹೇಳ್ತೇನೆ, ನಾವು ಮಾಡೋ ಸಹಾಯ ಸ್ವಲ್ಪ, ಆದರೆ ದೇವರು ನಮಗೆ ಮಾಡಬೇಕಾದಂಥ ಕಾರ್ಯಗಳು ಎಷ್ಟೆಂಬುದಾಗಿ ಇಲ್ಲಿ ಈ 2 ವಚನಗಳಲ್ಲಿ ನಾವು ನೋಡಬಹುದು. ಮೊದಲನೇದು, ನಾವು ದಿಕ್ಕಿಲ್ಲದವರನ್ನ ಪರಂಬರಿಸುವಾಗ ಬಟ್ಟೆನೋ, ಊಟನೋ, ಇಲ್ಲ ಒಂದು ಮೆಡಿಷನೋ, ಇಲ್ಲ ಒಂದು ಮಕ್ಕಳಿಗೆ ಅವರು ಎಜುಕೇಷನ್ ಫೀಸೋ, ಏನೋ ಒಂದು ರೀತಿಯಲ್ಲಿ ನಾವು ಅವರನ್ನು ಪರಂಬರಿಸುವಾಗ, ಮೊದಲನೇದು ದೇವರು ನಮ್ಮನ್ನು ಆಪತ್ಕಾಲಗಳಿಂದ ನಮ್ಮನ್ನು ರಕ್ಷಿಸ್ತಾನಂತೆ. ನೋಡ್ರಿ, ನಮಗೆ ಯಾವ ಕಷ್ಟ ಸಂಕಷ್ಟಗಳೆಂಬ ಆಪತ್ತುಗಳು ಬರದಂತೆ ನಮ್ಮನ್ನು ಏನು ಮಾಡ್ತಾನಂತೆ, ದೇವರು ಮೊದಲು ರಕ್ಷಿಸ್ತಾನಂತೆ. ಎರಡನೇದು ಹೇಳ್ತಾನೆ ಸ್ವಾಮಿ, ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನಂತೆ. ನೋಡ್ರಿ, ನಮ್ಮನ್ನು ದೇವರು ನಮ್ಮ ಪ್ರಾಣವನ್ನು ಏನು ಮಾಡ್ತಾನಂತೆ, ಆತನು ಕಾಪಾಡಿ ಉಳಿಸುವವನಾಗಿದ್ದಾನಂತೆ. ಆ ರೀತಿಯಾಗಿ ಮೂರನೇದು ಹೇಳುವಾಗ ಅವನು ನೋಡ್ರಿ, ಅವನ ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನಂತೆ. ಅಂದರೆ ನಾವಿರುವಂಥ ದೇಶದಲ್ಲಿ, ರಾಜ್ಯದಲ್ಲೋ, ಅಥವಾ ನಮ್ಮ ಜಿಲ್ಲೆಯಲ್ಲೋ, ಇಲ್ಲ ನಮ್ಮ ತಾಲೂಕಲ್ಲೋ, ಇಲ್ಲ ನಮ್ಮ ಗ್ರಾಮದಲ್ಲೋ, ಇಲ್ಲ ನಮ್ಮ ಏರಿಯಾದಲ್ಲೋ ನಾವು ಧನ್ಯರು ಎಂದು ಅನಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತಂತೆ. ಯಾವಾಗ ನಾವು ದಿಕ್ಕಿಲ್ಲದವರನ್ನು ಪರಂಬರಿಸುವಾಗ, ಯಾವಾಗಲೂ ನಂದು, ನನ್ನ ಕುಟುಂಬ, ನನ್ನ ನೆರೆಯವರು, ನನ್ನ ಬಂಧು ಬಳಗದವರು ಅನ್ನೋದೇ ಸರ್ವರನ್ನು ಕೂಡ ನಾವೇನು ಮಾಡಬೇಕಂತೆ, ಯಾರೇ ದಿಕ್ಕಿಲ್ಲದವರು ನಿನ್ನ ಕಣ್ಣೆದುರಿಗೆ ಕಾಣುವಾಗ ನಿನ್ನ ಆದಾಯದಲ್ಲಿ ಬರುವ 10ರಲ್ಲಿ 1 ಸ್ವಲ್ಪ ಆದರೂ ಆ ದಿಕ್ಕಿಲ್ಲದವರ ಜೀವನಕ್ಕೆ ನೀವು ಪರಂಬರಿಸುವುದಾದರೆ, ಖಂಡಿತ ನಾನು ಹೇಳ್ತೇನೆ, ನೋಡುವ ಪ್ರತಿ ನನ್ನ ಸ್ನೇಹಿತರಿಗೂ ಆತ್ಮೀಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಿಕ್ಕಿಲ್ಲದವನನ್ನು ಪರಂಬರಿಸುವವನು ನಿಜವಾಗ್ಲೂ ಅವನು ಧನ್ಯನೆಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನೋಡುವ ಪ್ರತಿಯೊಬ್ಬರು ಕೂಡ ನಿಮ್ಮ ನೆರೆಯವರಲ್ಲಿ, ನಿಮ್ಮ ಹೋಗುವ ಬರುವ ಕೆಲಸ ಕಾರ್ಯಗಳ ಮಧ್ಯದಲ್ಲಿ, ನಿಮಗೆ ಎಲ್ಲೋ ಒಂದು ಸ್ಥಳದಲ್ಲಿ ಸಿಕ್ಕುವ ಯಾರೇ ಒಬ್ಬ ವ್ಯಕ್ತಿ, ದಿಕ್ಕಿಲ್ಲದೆ ಇರುವಂಥ ವ್ಯಕ್ತಿಗಳನ್ನು ನಿಮ್ಮ ಕೈಲಾಸ ನೀವು ಅವರನ್ನು ಪರಂಬರಿಸಿರಿ. ದೇವರು ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಪತ್ತುಗಳನ್ನು ಬರದಂತೆ ರಕ್ಷಿಸ್ತಾನೆ. ಅದು ಮಾತ್ರವಲ್ಲ, ನೀವು ವಾಸ ಮಾಡುವ ಸ್ಥಳದಲ್ಲಿ, ಆ ದೇಶ ಅಂತ ಹೇಳ್ತಾನೆ, ಅಲ್ಲಿರುವಂಥ ನಿಜವಾಗಲಿ ಗ್ರಾಮವಾಗಲಿ ಪಟ್ಟಣವಾಗಲಿ, ಅಲ್ಲಿ ನಿಮ್ಮನ್ನು ಧನ್ಯರನ್ನಾಗಿ ದೇವರು ಇಡುತ್ತಾನೆ. ಅದು ಮಾತ್ರವಲ್ಲ, ನಿಮ್ಮ ಪ್ರಾಣವನ್ನು ಯಾವುದೇ ಕಷ್ಟಕ್ಕೆ ಸಿಲುಕಿಸದಂತೆ ನಿಮ್ಮ ಪ್ರಾಣವನ್ನು ಆತನು ಉಳಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ಕಾರಣದಿಂದ ಸ್ನೇಹಿತರೇ, ಆತ್ಮೀಯರೇ, ಪ್ರಿಯರೇ, ಈ ಲೋಕದಲ್ಲಿ ಎಷ್ಟು ಸಂಪಾದಿಸಿಟ್ರೂ ಅದು ಒಂದಿನ ಗತಿಸಿ ಹೋಗುವಂಥದ್ದಾಗಿದೆ. ಅದನ್ನು ನಾವು ಬಿಟ್ಟು ಹೋಗಬೇಕಾಗಿದೆ. ಆದರೆ ಹೋಗುವ ಸಮಯದಲ್ಲಿ ನಿಜವಾಗಿ ನಾನು ಹೇಳುತ್ತೇನೆ, ದಿಕ್ಕಿಲ್ಲದವರನ್ನು ನಾವು ಪರಂಬರಿಸಿ ಖಂಡಿತ ಈ ಲೋಕದಿಂದ ನಾವು ಹೋಗುವಾಗ ನಮಗೆ ನಿಜವಾಗ್ಲಿ ನಾನು ಹೇಳ್ತೇನೆ, ಆ ಪರಲೋಕದಲ್ಲಿ ನಮಗೆ ಸ್ಥಾನ ಇದೆಂದು ನಾನು ನೆನೆಸ್ತೇನೆ. ಖಂಡಿತವಾಗಿ ದೇವರು ಅದನ್ನು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆ ಕಾರಣದಿಂದ ನೋಡುವ ಪ್ರತಿಯೊಬ್ಬರನ್ನು ಈ ದಿನದಿಂದ ದಿಕ್ಕಿಲ್ಲದವರನ್ನು ಪರಂಬರಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಆಪತ್ತುಗಳಿಂದ ಆತನ ಕಾಪಾಡಿ ನಡೆಸಲಿ ಎಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನೋಡುವ ಪ್ರತಿ ಕರ್ತನೆ ಎಲ್ಲ ಜನರನ್ನು ನೀನು ಆಶೀರ್ವಾದ ಮಾಡಿ, ಅವರ ಕುಟುಂಬಗಳಲ್ಲಿ ದೊಡ್ಡ ಆಶೀರ್ವಾದಗಳನ್ನು ತುಂಬಿಸಿ, 100 ಜನರಿಗೆ, 1000 ಜನರಿಗೆ ಕರ್ತನೆ ದಿಕ್ಕಿಲ್ಲದೆ ಇರುವಂಥವರನ್ನು ಪರಂಬರಿಸುವಂಥ ವ್ಯಕ್ತಿಗಳಾಗಿ ದೇವರೇ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನನ್ನನ್ನು ಕೂಡ ದೇವರೇ ಆ ರೀತಿಯಲ್ಲಿ ಆಶೀರ್ವಾದ ಮಾಡು. ನಿನ್ನ ನಾಮ ಮಹಿಮೆ ಪಡಿಸಿಕೊ, ನೀನೇ ಮಹಿಮೊಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.